ಓಕೆ ಮನಿ ಸ್ಟಾರ್ಟಿಂಗಲ್ಲಿ ವಿತ್ಡ್ರಾ ಮಾಡಿ ತೋರಿಸಿ ನೋಡ್ಬೋದು 201 ರೂಪೀಸ್ ಅವೈಲೇಬಲ್ ಬ್ಯಾಲೆನ್ಸ್ ಐತೆ. ಇಲ್ಲಿ ನಾನು ಯು ಪಿ ಐಲಿ ಐಡಿಯಲ್ಲಿ ವಿತ್ಡ್ರಾ ಮಾಡಿ ತೋರಿಸ್ತೀನಿ. ಗಿಫ್ಟ್ ಕಾರ್ಡಲ್ಲೂ ವಿತ್ಡ್ರಾ ಮಾಡ್ಕೋಬೋದು. ಅನ್ಲಿಮಿಟೆಡ್ ವೇ ಆಫ್ ಗಿಫ್ಟ್ ಕಾರ್ಡಲ್ಲಿ ಐತೆ. ನಿಮ್ಗೆ ಯಾವ್ದ್ರಲ್ಲಿ ಬೇಕೋ ಅದರಲ್ಲಿ ವಿತ್ಡ್ರಾ ಮಾಡ್ಕೋಬೋದು. ಯು ಪಿ ಐ ಸೆಲೆಕ್ಟ್ ಮಾಡ್ತೀನಿ. 30 ರೂಪೀಸ್ 500 ಐತೆ. 30 ರೂಪೀಸ್ ಸೆಲೆಕ್ಟ್ ಮಾಡಿ ನಂದು ಇಲ್ಲಿ ನನ್ನ ಯು ಪಿ ಐ ಡಿ ಯಾವುದಾಯ್ತು ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಅನ್ನೋದು ವಿತಿನ್ 1 ಸೆಕೆಂಡಲ್ಲೇ ನಾನು ಯಾವ ಯು ಪಿ ಐ ಡಿ ಹಾಕಿದ್ದೀನೋ ಅದಕ್ಕೆ ಪೇಮೆಂಟ್ ಸಕ್ಸಸ್ಫುಲ್ಲಾಗಿ ಟ್ರಾನ್ಸ್ಫರ್ ಆಗಿದೆ. ನಿಮಗೆ ಇದು ರೂಪಿ ಅಪ್ಲಿಕೇಶನ್ ಬಗ್ಗೆ ಗೊತ್ತು. ಪೇಮೆಂಟ್ 100% ಕೊಟ್ಟೇ ಕೊಡುತ್ತಂತ. ಸೊ ಇನ್ನು ಲೇಟಾಗಿ ನಡೀರಿ ವಿಡಿಯೋನ ಶುರು ಮಾಡೋಣ. ಗಾಯ್ಸ್ ಏನೂ ಇಲ್ಲ, ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಅಪ್ಲಿಕೇಶನ್ ನೇಮ್ ಬಂದುಬಿಟ್ಟು ರೂಪಿಯೋ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇಲ್ಲೇನಪ್ಪ ಸೈನ್ ಅಪ್ ಯಾವ ರೀತಿ ಅಲ್ಲಿ ಟಿಕ್ ಮಾರ್ಕ್ ಹಾಕಿ ಗೂಗಲ್ಲಿ ಇಮೇಲ್ ಐ ಡಿ ಇಲ್ಲ ಅಂದರೆ ಮೊಬೈಲ್ ನಂಬರಿಂದ ಸೈನ್ ಅಪ್ ಅನ್ನೋದು ಮಾಡ್ಕೊಳ್ಳಿ. ನಾನು ಹೇಳ್ತಿದ್ದೀನಿ ಇಮೇಲ್ ಐ ಡಿಯಿಂದ ಸೈನ್ ಅಪ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಈ ಥರ ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ರೆಫರ್ ಕೋಡ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ರೆಫರ್ ಕೋಡ್ ಅನ್ನೋದು ಹಾಕಿಬಿಟ್ಟು ಕೆಳಗಡೆ ಸಬ್ಮಿಟ್ ಆಯ್ತಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಪ್ರೋಸೆಸ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಫಿನಿಶ್ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಅಪ್ಲಿಕೇಶನ್ ಓಪನ್ ಮಾಡ್ತೀರಲ್ವ, ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ನೀವು ಜಸ್ಟ್ ಏನು ಮಾಡೋಂಗಿಲ್ಲ. ಇಲ್ಲಿ ಏನಪ್ಪ ಅಂದರೆ ಒಂದು ಥರ್ಡ್ ಆಪ್ಷನ್ ಐತಲ್ವ, ರೆಫರ್ ಮೇಲೆ ಕ್ಲಿಕ್ ಮಾಡಬೇಕು. ರೆಫರ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಇಲ್ಲಿ ಬಿಗ್ಗೆಸ್ಟ್ ಲೂಟ್ ಅನ್ನೋದು ಬರುತ್ತೆ. ಯಾವ ರೀತಿಯಪ್ಪ ಅಂದರೆ ಕೆಳಗಡೆ ಒಂದು ಸ್ಕ್ರೋಲ್ ಮಾಡ್ತೀನಿ. ಇಲ್ಲಿ ಅವ್ರು ಏನಪ್ಪ ಹೇಳಿದ್ದಾರೆ ಅಂದರೆ ಇನ್ವಿಟ್ ಫ್ರೆಂಡ್ ಯೂಸಿಂಗ್ ರೆಫರ್ ಕೋಡ್. ಅಂದರೆ ನಿಮ್ಮ ಫ್ರೆಂಡ್ ಏನಾದರೂ ನಿಮ್ಮದು ರೆಫರ್ ಕೋಡ್ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಆದರೆ ನಿಮ್ಮ ಫ್ರೆಂಡ್ ಏನಾದರೂ ಫಸ್ಟ್ 3 ಆಫರ್ಸ್ ಕಂಪ್ಲೀಟ್ ಮಾಡ್ತಾರಲ್ವ ಅದರದ್ದು 50% ನಿಮಗೆ ಅರ್ನಿಂಗ್ ಆಗುತ್ತೆ. ಸೊ ನೀವೇನಪ್ಪ ಮಾಡುವೆ ಅಂದರೆ ಫಸ್ಟು ನಿಮ್ಮ ಸೆಕೆಂಡ್ ಫೋನ್ಗೆ ಈ ರೆಫರ್ ಕೋಡ್ ಐತಲ್ವ, ಇಲ್ಲಿ ಮೇಲೆ ಕಾಣಿಸ್ತೈತಲ್ವ, ಈ ರೆಫರ್ ಕೋಡಿಂದ ಇದು ಫಸ್ಟ್ ಫೋನ್ ಅಂದ್ಕೊಳ್ಳಿ. ಸೆಕೆಂಡ್ ಫೋನ್ಗೆ ಶೇರ್ ಅನ್ನೋದು ಮಾಡಿಬಿಟ್ಟು ರೆಫರ್ ಅನ್ನೋದು ಮಾಡ್ಕೊಳ್ಳಿ. ಸಕ್ಸಸ್ಫುಲ್ಲಾಗಿ ರೆಫರ್ ಅನ್ನೋದು ಮಾಡ್ಕೊಳ್ಳಿ. ನೀವು ಅನ್ಲಿಮಿಟೆಡ್ ರೆಫರ್ ಕೂಡ ಮಾಡ್ಕೋಬೋದು. ಒಂದಲ್ಲ ಎರಡಲ್ಲ ಎಷ್ಟು ಬೇಕೋ ಅಷ್ಟು ರೆಫರ್ ಅನ್ನೋದು ಮಾಡ್ಕೋಬೋದಂತೆ. ನೀವೇನಪ್ಪ ಮಾಡಬೇಕಂದ್ರೆ ಇದು ಫಸ್ಟ್ ಅಕೌಂಟ್ ರೆಫರ್ ಕೋಡ್ ಇದು ಅಂದ್ಕೊಳ್ಳಿ. ನೀವು ಸೆಕೆಂಡ್ ಫೋನಲ್ಲಿ ಇನ್ನೊಂದು ಅಕೌಂಟು ನ್ಯೂ ಅಕೌಂಟ್ ರಿಜಿಸ್ಟರ್ ಅನ್ನೋದು ಮಾಡ್ಕೊಳ್ಳಿ. ಈ ರೆಫರ್ ಕೋಡ್ ಯೂಸ್ ಅನ್ನೋದು ಮಾಡಿಕೊಂಡು ಅದಾದ ಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ರೆಫರ್ ಅನ್ನೋದು ಕೌಂಟ್ ಆಗೈತಾ ಆಗಿಲ್ವ ಅಂತ ತೋರಿಸುತ್ತೆ. ಅದಾದಮೇಲೆ ಹೋಮ್ ಪೇ ಇಲ್ಲೈತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನಾನು ತಮ್ನೈಲಲ್ಲಿ ಏನಪ್ಪ ಮೆನ್ಷನ್ ಮಾಡಿದೆ ಅಂದರೆ ಅಪ್ ಟು 450 ರೂಪೀಸ್ವರೆಗೂ ಅರ್ನಿಂಗ್ ಅನ್ನೋದು ಮಾಡ್ಕೋಬೋದು ಒಂದು ಅಕೌಂಟಿಂದ. ಸೊ ಹೌದು ಗೈಸ್, ಗ್ಯಾರಂಟಿ ಮಾಡ್ಬೋದು. ಯಾವ ರೀತಿ ಅಂತ ಇವಾಗ ಹೇಳ್ತೀನಿ ನೋಡ್ಕೋದು. ಇಲ್ಲೇನಪ್ಪ ಅಂದರೆ ಏಂಜಲ್ ಬ್ರೋಕಿಂಗ್ ಅಂತ ಒಂದು ಆಫರ್ ಐತೆ. ಎಷ್ಟು ಬರುತ್ತೆ ಅಂದರೆ 351 ರೂಪೀಸ್ ಅನ್ನೋದು ಬರುತ್ತೆ. 351 ಕಾಯಿನ್ಸ್ ರೂಪಿಯೋ ಕಾಯಿನ್ಸ್ ಈಕ್ವಲ್ಸ್ 1 ರೂಪಿಯೋ ಕಾಯಿನ್ ಈಕ್ವಲ್ಸ್ 1 ರೂಪೀಸ್. 351 ರೂಪಿಯೋ ಕಾಯಿನ್ ಈಕ್ವಲ್ಸ್ 351 ರೂಪೀಸ್. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ. ಇಲ್ಲೇನಪ್ಪ ಅಂದರೆ 154 ರೂಪೀಸ್ ಬರುತ್ತಂತೆ. ಯಾವ ರೀತಿ ಬರುತ್ತಪ್ಪ ಅಂದರೆ ಇಲ್ಲಿ ಕ್ಲಿಕ್ ಬಿಲ್ ಆಪ್ಷನ್, ಇಲ್ಲಿ ಸ್ಟಾರ್ಟ್ ಟ್ಯಾಕ್ಸ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಂತೆ. ಅದಾದಮೇಲೆ ಡೌನ್ಲೋಡ್ ಆ್ಯಪ್, ಇದು ಪ್ಲೇಸ್ಟೋರಿಂದ ಏಂಜಲ್ ಬ್ರೋಕಿಂಗ್ ಅಪ್ಲಿಕೇಶನ್ ಐತಲ್ಲ ಅದು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಬೇಕಂತೆ. ಅದಾದಮೇಲೆ ರಿಜಿಸ್ಟರ್ ಮಾಡಬೇಕು. ನಿಮ್ಮ ಫೋನ್ ನಂಬರ್ ಹಾಕಿ OTP ಹಾಕಿ ಇಮೇಲ್ ID ಹಾಕಿ ಅದಕ್ಕೂ ಒಂದು OTP ಬರುತ್ತೆ. ಸಕ್ಸಸ್ಫುಲ್ಲಾಗಿ ರಿಜಿಸ್ಟರ್ ಅನ್ನೋದು ಕಂಪ್ಲೀಟ್ ಆಗುತ್ತಂತೆ. ಅದಾದಮೇಲೆ 4th ಸ್ಟೆಪ್ ಏನಪ್ಪ ಮಾಡಬೇಕಂದ್ರೆ ಕಂಪ್ಲೀಟ್ KYC ಅನ್ನೋದು ಕಂಪ್ಲೀಟ್ ಮಾಡಬೇಕಂದ್ರೆ KYC ಕಂಪ್ಲೀಟ್ ಯಾವ ರೀತಿ ಅಪ್ಪ ಮಾಡೋದಂದರೆ ನಿಮ್ಮದು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಅಕೌಂಟಿಂದ ನೀವು KYC ಅನ್ನೋದು ಕಂಪ್ಲೀಟ್ ಮಾಡ್ಬೋದು. ಒಬ್ಬರದೇ ನೀವು ಯೂಸ್ ಮಾಡಬೇಕು. ಆಧಾರ್ ಕಾರ್ಡ್ ಒಬ್ಬರದು, ಪಾನ್ ಕಾರ್ಡ್ ಒಬ್ಬರದು, ಬ್ಯಾಂಕ್ ಅಕೌಂಟ್ ಒಬ್ಬರದು ಮಾಡಿದ್ರೆ ಆಗಲ್ಲ. ಒಬ್ಬರದೇ 3 ಇರಬೇಕು. ಅವಾಗ ಮಾತ್ರ KYC ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಕಂಪ್ಲೀಟ್ ಅಕೌಂಟ್ ಓಪನ್ ಅಂದರೆ ವಿತಿನ್ ನೀವು ಎಲ್ಲ ಅಪ್ಲೋಡ್ ಮಾಡ್ತೀರಲ್ವ ಆಧಾರ್, ಬ್ಯಾಂಕ್, ಪಾನ್, ಅದಾದಮೇಲೆ ವಿತಿನ್ 24 ಅವರ್ಸಿಂದ 48 ಅವರ್ಸ್ ಒಳಗಡೆ ನಿಮಗೆ ಸಕ್ಸಸ್ಫುಲ್ಲಾಗಿ ಇದು ಏಂಜಲ್ ಒನ್ನಲ್ಲಿ ಅಕೌಂಟ್ ಅನ್ನೋದು ಓಪನ್ ಆಗುತ್ತೆ. ಅದು ಓಪನ್ ಆದ ತಕ್ಷಣ, ಆ್ಯಕ್ಟಿವೇಟ್ ಆದ ತಕ್ಷಣ ವಿತಿನ್ 5 to 10 ಮಿನಿಟ್ಸ್ ಒಳಗಡೆ ಇಲ್ಲಿ 154 ರೂಪೀಸ್ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗುತ್ತೆ ನಿಮ್ಮ ರೂಪಿಯೋ ಅಪ್ಲಿಕೇಶನಲ್ಲಿ. ಇವಾಗ ಎಷ್ಟಾಯಿತು? 154 ರೂಪೀಸ್ ನೀವು ಆರಾಮಾಗಿ ಫ್ರೀಯಾಗಿ ಅರ್ನಿಂಗ್ ಮಾಡ್ಕೋಬೋದು. ನೀವು ಜಸ್ಟ್ 10 to 20 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ. ಇವಾಗ ಏನಪ್ಪ ಮಾಡಬೇಕು ಅಂದರೆ ಇದು ಫಸ್ಟ್ ಒಂದು ಆಫರ್ ಕಂಪ್ಲೀಟ್ ಅನ್ನೋದಾಯಿತು ಸಕ್ಸಸ್ಫುಲ್ಲಾಗಿ. ಅದಾದಮೇಲೆ ಸೆಕೆಂಡ್ ಆಫರ್ ಅಪ್ ಸ್ಟಾಕ್ಸ್ ಅಂತ ಆಯ್ತಲ್ಲ, 121 ರೂಪಿಯೋ ಕಾಯಿನ್ಸ್ ಈಕ್ವಲ್ಸ್ 121 ಇಂಡಿಯನ್ ರುಪಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲೂ ಜಸ್ಟ್ ನೀವು ಅಕೌಂಟ್ ಅನ್ನೋದು ಓಪನ್ ಮಾಡಬೇಕಿದೆ. ಇಲ್ಲಿ ಸ್ಟಾರ್ಟ್ ಟಾಸ್ಕ್ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಬಿಲೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿರಿ. ಅದಾದಮೇಲೆ ಈ ಪ್ಲೇಸ್ಟೋರಿಂದ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿ ಮತ್ತು ರಿಜಿಸ್ಟರ್ ಅನ್ನೋ ಆ್ಯಪ್, ಈ ಆ್ಯಪಲ್ಲಿ ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ID ಯೂಸ್ ಮಾಡಿ ಅಪ್ಲಿಕೇಶನ್ ರಿಜಿಸ್ಟರ್ ಮಾಡಬೇಕಂದ್ರೆ ಅದಾದ ತಕ್ಷಣ ಕಂಪ್ಲೀಟ್ KYC ಐತಲ್ಲ, KYC ಅನ್ನೋದು ಕಂಪ್ಲೀಟ್ ಮಾಡಬೇಕು. ನಿಮ್ಮ ಪಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಅಕೌಂಟ್ ಯೂಸ್ ಮಾಡಿ KYC ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಮಾಡಬೇಕು. ಅದಾದಮೇಲೆ ವಿತಿನ್ 24 to 48 ಅವರ್ಸ್ ಒಳಗಡೆ ಈ ಅಪ್ ಸ್ಟಾಕ್ಸಲ್ಲಿ ಕೂಡ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಓಪನ್ ಮಾಡ್ತಾರೆ. ಅದಾದ ತಕ್ಷಣ ನಿಮಗೆ ಇಲ್ಲಿ 10 ಮಿನಿಟ್ಸ್ ಒಳಗಡೆ ಸಕ್ಸಸ್ಫುಲ್ಲಾಗಿ ಈ ಅಪ್ಲಿಕೇಶನಲ್ಲಿ ಅಂದರೆ ರೂಪಿಯೋ ಅರ್ನಿಂಗ್ ಅಪ್ಲಿಕೇಶನಲ್ಲಿ 121 ರೂಪೀಸ್ ಕ್ರೆಡಿಟ್ ಅನ್ನೋದಾಗುತ್ತೆ ಸಕ್ಸಸ್ಫುಲ್ಲಾಗಿ. ಅದಾದಮೇಲೆ ಏನಪ್ಪ ಅಂದರೆ ಬ್ಯಾಗ್ ಬರ್ತೀನಿ ನೋಡ್ಬೋದು. ಇಲ್ಲಿ ನಿಮಗೆ 121 ರೂಪೀಸ್ ಬಂತು.
ಯಾವುದು ಅಪ್ ಸ್ಟಾಕ್ಸ್ ಕಂಪ್ಲೀಟ್ ಮಾಡಿದ್ರಿ. ಏಂಜಲ್ ಬ್ರೋಕರ್ಸ್ ಐತಲ್ಲ ಅದರಲ್ಲಿ 154 ರುಪೀಸ್. ಅದಾದ ತಕ್ಷಣ ನೀವೇನಪ್ಪ ಅಂದರೆ ಕೆಳಗಡೆ ಸ್ಕ್ರೋಲ್ ಮಾಡಿರಿ. ಇಲ್ಲಿ ಸ್ಟಾರ್ಟ್ ಟ್ಯಾಸ್ಕ್ ಐತಲ್ಲ ಈ ಥರ ಬರಲ್ಲ. ನೀವು ಅಕೌಂಟ್ ಓಪನ್ ಮಾಡಿರ್ತೀರಲ್ಲ ಆವಾಗಲೇ ಇದು ಈ ಫಸ್ಟ್ ಟ್ಯಾಸ್ಕ್ ಕಂಪ್ಲೀಟ್ ಮಾಡಾದ್ಮೇಲೆ ಸೆಕೆಂಡ್ ಟ್ಯಾಸ್ಕ್ಗೆ ನಿಮಗೆ ಈ ಥರ ಬರೋದಿಲ್ಲ. ಏನೇಳಿ ಈ ಥರ ಬರೋದಿಲ್ಲ. ಏನಪ್ಪ ಬರುತ್ತಂದರೆ ಇಲ್ಲಿ ಓಪನ್ ಆ್ಯಪ್ ಅಂತ ಬರುತ್ತೆ. ಓಪನ್ ಆ್ಯಪ್ ಮೇಲೆ ಕ್ಲಿಕ್ ಮಾಡ್ತೀವಿ, ನೀವು ಸಕ್ಸಸ್ಫುಲ್ಲಾಗಿ ಆಟೋಮೆಟಿಕ್ಕಾಗಿ ಏಂಜಲ್ ಅಪ್ಲಿಕೇಶನಲ್ಲಿ ರೀಡೈರೆಕ್ಟ್ ಆಗ್ತೀರಾ. ಇಲ್ಲೇನಪ್ಪ ಮಾಡಬೇಕಂದ್ರೆ 100 ರುಪೀಸ್ ಡೆಪಾಸಿಟ್ ಅನ್ನೋದು ಮಾಡಿದ್ರೆ ನಿಮಗೆ ಸಕ್ಸಸ್ಫುಲ್ಲಾಗಿ ಏನಪ್ಪ ಅಂದರೆ 100 ರುಪೀಸ್ ನೀವು ಏಂಜಲ್ ಅಪ್ಲಿಕೇಶನಲ್ಲಿ ಡೆಪಾಸಿಟ್ ಮಾಡಿದ್ರೆ ನಿಮಗೆ 196 ರುಪೀಸ್ ವಿತಿನ್ 1 ಸೆಕೆಂಡಲ್ಲೇ ಬರುತ್ತೆ. ಏಂಜಲ್ ಐತಲ್ಲ ಈ ಆಫರು ಇದು ಬೇಗ ಅಂದರೆ ಬೇಗ ಟ್ರ್ಯಾಕ್ ಆಗ್ತೈತೆ. ನೀವೇನಪ್ಪ ಮಾಡಬೇಕಂದ್ರೆ ಫಸ್ಟ್ ಅಕೌಂಟ್ ಓಪನ್ ಮಾಡಿ 100 ರುಪೀಸ್ ಡೆಪಾಸಿಟ್ ಮಾಡಿದ್ರೆ 351 ರುಪೀಸ್ ಬರುತ್ತೆ. ಅದಾದಮೇಲೆ 121 ರುಪೀಸ್ ಬರುತ್ತೆ. ಇವಾಗ ನೋಡಪ್ಪ ಏನಪ್ಪ ಮಾಡ್ತೀನಿ ಅಂದರೆ ಕ್ಯಾಲ್ಕುಲೇಟರ್ ತೆಗಿತೀನಿ. 351 ರುಪೀಸ್ ಪ್ಲಸ್ 121 ರುಪೀಸ್ ಇದು ನಿಮ್ಮ ರೆಫರ್ ಅಕೌಂಟಲ್ಲಿ ಬರುತ್ತೆ. ಅದಾದಮೇಲೆ ನೀವು ರೆಫರ್ ಮಾಡಿರ್ತೀರಲ್ವ ಅದರಲ್ಲಿ 3 ಆಫರ್ಸ್ ಯಾವುದಾದ್ರು ಕಂಪ್ಲೀಟ್ ಮಾಡಬೇಕಂತೆ. ನೀವು ಇದೊಂದು ಆಫರ್ ಕಂಪ್ಲೀಟ್ ಮಾಡಿದ್ದೀರಾ, ಇದೊಂದು ಕಂಪ್ಲೀಟ್ ಮಾಡಿದ್ದೀರಿ. ಇನ್ನೊಂದು ಏನಪ್ಪ ಮಾಡಬೇಕಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು ಸ್ಟಾಕ್ ಗ್ರೋ ಇದು ಕೂಡ ಬೇಗ ಟ್ರ್ಯಾಕ್ ಅನ್ನೋ ಆಗ್ತೈತೆ. 4 ರುಪೀಸ್ ಬರುತ್ತೆ. ಇದಾದಮೇಲೆ ಇಲ್ಲಿ ವಾಟ್ಸಪ್ ಪ್ಲಸ್ ಆಯ್ತಲ್ಲ ಇದು ಕೂಡ 5 ರುಪೀಸ್ ಬರುತ್ತಂತೆ. ಈ ಥರ ಮತ್ತು ಟೆಲಿಗ್ರಾಮ್ ಚಾನಲ್ ಯಾವುದಾದ್ರೂ ಒಂದು ಟೆಲಿಗ್ರಾಮ್ ಅಂತೆ ಯಾವುದಾದ್ರೂ ಒಂದು ನೀವು ಇನ್ನೊಂದು 3rd ಆಫರ್ ಕೂಡ ಕಂಪ್ಲೀಟ್ ಮಾಡಿ ನಿಮಗೆ ಸಕ್ಸಸ್ಫುಲ್ಲಾಗಿ ಎಷ್ಟಂದರೆ 351 120 351 ಪ್ಲಸ್ 121 ಪ್ಲಸ್ 5 ರುಪೀಸ್ ಎಷ್ಟಾಯಿತು 477 ನಿಮ್ಮ ಸೆಕೆಂಡ್ ಫೋನಲ್ಲಿ ನೀವು ಸೆಕೆಂಡ್ ಫೋನಲ್ಲಿ ಬರುತ್ತೆ. ಅದಾದಮೇಲೆ ಇದರಲ್ಲಿ 50% ನಿಮಗೆ ರೆಫರ್ ಅಮೌಂಟ್ ಅನ್ನೋದು ಬರುತ್ತಂತೆ. ಅಂದರೆ 477 ಪ್ಲಸ್ 238 ಪ್ಲಸ್ 477 ಟೋಟಲಾಗಿ 700 ಅಪ್ ಟು 700ವರೆಗೂ ನಿಮಗೆ ಪ್ರಾಫಿಟ್ ಆಗುತ್ತೆ. ಇದು ಲೂಟ್ ಅಂದರೆ ಬಿಗ್ಗೆಸ್ಟ್ ರೂಪಿಯಲ್ಲಿ ವರ್ಕ್ ಅನ್ನೋದಾಗ್ತೈತೆ. ಇದು ಆಫರ್ ಯಾವಾಗ ಇರುತ್ತೋ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನೀವು ಏನಪ್ಪ ಮಾಡಬೇಕಂದ್ರೆ ಬೇಗ ಏಂಜಲ್ ಒನ್ನಲ್ಲಿ ಅದಾದಮೇಲೆ ಅಪ್ ಸ್ಟಾಕ್ಸಲ್ಲಿ ನೀವು 2 ಆಫರ್ ಬೇಗ ಕಂಪ್ಲೀಟ್ ಮಾಡಿ. ಈ ವಿಡಿಯೋಗೆ ಏನಾದರೂ 50 ಲೈಕ್ಸ್ ಕಂಪ್ಲೀಟ್ ಆದರೆ ನನಗೆ 100ಗೆ 100% ಲೈವಲ್ಲೇ ನಾನು ಇವೆರಡು ಆಫರ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಅದೇ ರೀತಿ ಈ ವಿಡಿಯೋಗೆ ಬೇಗ 50 ಲೈಕ್ಸ್ ಅನ್ನೋದು ಟಾರ್ಗೆಟ್ ಐತೆ. ಕಂಪ್ಲೀಟ್ ಮಾಡಿ ನಾನು ಲೈವಲ್ಲೇ ನಿಮಗೆ ಇವೆರಡು ಆಫರ್ ಕಂಪ್ಲೀಟ್ ಮಾಡಿ ನಿಮಗೆ ತೋರಿಸ್ತೀನಿ. ನಿಮಗೆ ಅಪ್ ಟು ಮಿನಿಮಮ್ 500 ಅಪ್ ಟು 500ವರೆಗೂ ಬಂದೇ ಬರುತ್ತೆ ಗೈಸ್. ಸೊ ನೀವು ಯಾವ ರೀತಿ ಈ ಆಫರ್ ನೀವು ಕಂಪ್ಲೀಟ್ ಅನ್ನೋದು ಮಾಡಿದ್ರು. ಸೊ ಇನ್ನು ಏನು ಮಾಡ್ತಿದ್ದೀರಾ, ಬೇಗ ಹೋಗಿ ಈ 2 ಆಫರ್ ಅನ್ನೋದು ಕಂಪ್ಲೀಟ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಸ್ಟಾರ್ಟಿಂಗಲ್ಲೇ ವಿತ್ಡ್ರಾ ಮಾಡಿ ತೋರಿಸಿದ್ದೀನಿ. ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ತೀನಿ, ರಿಡೀಮ್ ನೌ ಆಯ್ತಲ್ಲ, ರಿಡೀಮ್ ನೌ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ವೆರಿಫೈ ಅನ್ನೋದಾಗುತ್ತೆ. ಇಲ್ಲಿ ನೀವು 3 ಟೈಪ್ ಆಫ್ ವಿತ್ಡ್ರಾ ಅನ್ನೋದು ಮಾಡ್ಬೋದು. UPI ಗಿಫ್ಟ್ ಕಾರ್ಡ್ ಅಂದರೆ ಗಿಫ್ಟ್ ಕಾರ್ಡು, ಊಬರಲ್ಲಿ ಫ್ಲಿಪ್ಕಾರ್ಟಲ್ಲಿ ಅಂದರೆ ಊಬರ್ ಆ್ಯಂಡ್ ಫ್ಲಿಪ್ಕಾರ್ಟ್ ಅವೈಲೇಬಲ್ ಐತೆ. ಗಿಫ್ಟ್ ಅದಾದಮೇಲೆ ನಿಮಗೆ ಡಾಲರಲ್ಲಿ ವಿತ್ಡ್ರಾ ಮಾಡಬೇಕು ಅಂದರೆ ಪೇಪಾಲ್ ಐತೆ, ಪೇಪಾಲಲ್ಲಿ ಹೋಗಿ ವಿತ್ಡ್ರಾ ಅನ್ನೋದು ಮಾಡ್ಕೋಬೋದು. ನಿಮ್ಗೇನಾದರೂ ಡೌಟ್ ಇದ್ದರೆ ಟೆಲಿಗ್ರಾಮ್ ಚಾನಲ್ ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇದು ಗೈಸ್ ಇದನ್ನು ವಿಡಿಯೋ ಇಷ್ಟ ಅಂದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್.